ಲೇ ಸಿದ್ಧ, ಎಷ್ಟೊತ್ತರಲ್ಲೇ ಕಾಯಿಗೆಲ್ಲ ಇಳಿಸೋದು? ಬೇಗ ಬೇಗ ಇಳಿಸ್ರೋ. ಲೇ ಮಾದ, ಗರಿಗಳೆಲ್ಲ ತೋಟದ ಮನೇಲಿ ಹಾಕಿ. ನಮಸ್ಕಾರ ಸರ್. ನಿಮ್ಮ ತೋಟದಲ್ಲಿ ನನ್ಗೊಂದು ಕೆಲಸ ಕೊಟ್ರೆ? ನೀನು ಕಷ್ಟಪಟ್ಟು ಕೆಲಸ ಮಾಡ್ತೀಯ? ನಮ್ಮ ಮನೆ ಪರಿಸ್ಥಿತಿ ಚೆನ್ನಾಗಿಲ್ಲ, ಈ ಒಂದು ಸಹಾಯ ಮಾಡಿದ್ರೆ ತುಂಬಾ ಉಪಕಾರ ಆಗುತ್ತೆ. ಅಲ್ಲಪ್ಪ, ನಿನಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಇಸ್ಪೀಟ್ ಆಡೋಕ್ಕೆ ಟೈಮ್ ಇಲ್ಲ ಅಂತಾದ್ರಲ್ಲಿ ಕೆಲಸ ಮಾಡ್ತೀನಿ ಅಂದ್ರೆ ಒಂದು ಕೆಲಸ ಮಾಡು, ನೀನು ಇಸ್ಪೀಟ್ ಆಡೋದು ನಿಲ್ಲಿಸ್ಬೇಡ, ಮುಂದುವರ್ಸು. ಸರ್ ಹಾಗಲ್ಲ ಸರ್. ಹೋಗಯ್ಯ. ನಾನೇ ನನ್ನ ಕಣ್ಣಾರ ನೋಡಿದೆ. ನಮ್ಮ ದೇವಮ್ಮನಿಗಿಂತ ಪರಿಸ್ಥಿತಿ ಬರಬಾರ್ದಾಗಿತ್ತು ಯಜಮಾನ್ರೆ, ಬರಬಾರ್ದಾಗಿತ್ತು. ಯಜಮಾನ್ರೆ, ಮಗು ಈಗ ಅಳ್ತಾ ಇದ್ರು ಸುಮ್ಮನೆ ಕೂತಿದ್ದೀಯಲ್ಲ? ಬಾ ಅಮ್ಮ, ಬಾ ಬಾ ನನ್ ಕಂದ, ಬಾ. ಅಳ್ಬೇಡಮ್ಮ, ಅಳ್ಬೇಡಮ್ಮ, ಅಳ್ಬೇಡ, ಅಳ್ಬೇಡ ಕಂದ. ಎಲ್ಲಾದ್ರೂ ಹೋಗಿ ಹಾಲು ಕೇಳೋಣ ಅಂದ್ರೆ ಯಾವ ಮನೆನೂ ಬಾಕಿ ಇಲ್ಲ. ಊರೊಳಗೆ ಎಲ್ಲಾ ಮನೆಗೂ ಸಾಲ ಮಾಡಾಯ್ತು. ಪಾಪ ಅವಳು ತಾನೇ ಏನ್ ಮಾಡ್ತಾಳೆ? ಮಲ್ಕೋ, ಮಲ್ಕಮ್ಮ, ಮಲ್ಕೋ. ಅಶ್ವೇಂದ್ರ ಅಶ್ವು. ಯಾಕೆ ದೇವಿ ಒಂಥರ ಸಪ್ಪಗಿದ್ಯಾ? ಏನಿಲ್ವಲ್ಲ, ಚೆನ್ನಾಗಿ. ಏನದು ರಕ್ತ? ಅಯ್ಯಯ್ಯೋ, ಅಂಥದ್ದೇನೂ ಇಲ್ಲ ರೀ, ಏನೋ ಕಡ್ದಿರ್ಬೇಕಷ್ಟೇ. ಏನಿಲ್ಲ ರೀ, ಏನು ತಗಲಿದೆ ಅಂತ ಕಾಣುತ್ತೆ. ಯಾಕಮ್ಮ ಸುಳ್ಳು ಹೇಳ್ತೀಯಾ? ನಿಜ ಹೇಳು. ಅಯ್ಯೋ ಅಜ್ಜಿ, ಏನದು ನಿಜ? ನನಗೂ ಗೊತ್ತಿಲ್ದೆ ಅವಳು ರಕ್ತ ಮಾರಿ ಹಣ ತಂದಿದ್ದಾಳೆ. ನಿನ್ನ ರಕ್ತ ಮಾಡ್ದ? ಕೊಂಡ್ಕೊಳ್ಳೋರಿದ್ರೆ ಮಾಂಸಾನ ಮಾಡ್ತಾಳೋ? ನಿನಗಂತೂ ಸಂಪಾದನೆ ಏನೂ ಇಲ್ಲ. ಈ ಸಂಸಾರ ನಡಿಬೇಕಾದ್ರೆ, ಒಲೆ ಉರಿಬೇಕಾದ್ರೆ ಅವಳಿಗಿದಕ್ಕಿಂತ ಬೇರೆ ದಾರಿ ಏನೋ ಇದೆ. ಇದನ್ನೆಲ್ಲ ನೋಡ್ಕೊಂಡು ನಾನಿನ್ನೂ ಬದುಕಿದ್ದೀನಲ್ಲ, ನನ್ ಕರ್ಮ. ತನ್ನ ರಕ್ತನ ಹಂಚಿ ಮಗುಗ್ ಜನ್ಮ ಕೊಡ್ತಾಳೆ. ನನ್ನ ತಾಯಿನ ನಾನು ನೋಡಿಲ್ಲ ದೇವಿ, ನನ್ನ ತಾಯಿನ ನಿನ್ನ ರೂಪದಲ್ಲಿ ನೋಡ್ತಾ ಇದ್ದೀನಿ. ಏನ್ರಿ ನೀವು? ನೋಡು, ನಾನು ಇವತ್ತಿಂದ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ
ನಿಮ್ಮೆಲ್ಲರೂ ಚೆನ್ನಾಗಿ ನೋಡ್ಕೋತೀನಿ. ನಿನ್ ಜೀವನದಲ್ಲಿ ಯಾವತ್ತೂ ಕೆಲಸ ಮಾಡಿಲ್ಲ, ನಿನ್ಗೇನಯ್ಯ ಕೆಲಸ ಕೊಡ್ಲಿ ಇಲ್ಲಿ? ಯಾವ ಕೆಲಸ ಕೊಟ್ಟು ಮಾಡ್ತೀನಿ ಸರ್. ನೀನ್ ಮೈ ಬಗ್ಸಿ ಕೆಲಸ ಮಾಡ್ತೀಯ? ಸೋಮಾರಿ ಕಟ್ಟಲ್ಲಿ ಕೂತ್ಕೊಂಡು ಇಸ್ಪಿಟ್ ಆಡಕ್ಕೆ ಟೈಮ್ ಇಲ್ಲ. ನಿನ್ ನೋಡಿ ಇವರೆಲ್ಲ ಇಸ್ಪಿಟ್ ಆಡೋದನ್ನ ಕಲ್ಕೋತಾರೆ. ಹೋಗಯ್ಯ ಹೋಗೋಗ್. ಒಳ್ಳೆ ತಲೆನೋವು ಗಿರಾಕಿ. ಡಾಕ್ಟ್ರೇ, ನೋಡಿವಾ, ಸದ್ಯಕ್ಕೆ ವಾಸಿ ಆಗಂತ ಕಾಯಿಲೆ ಅಲ್ಲ. ಆದಷ್ಟು ಬೇಗ ಸಿಟಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಯಾವ್ದಕ್ಕೂ ಈ ಮಾತೆ ತಂದ್ಕೊಡಿ. ತಗೋ, ಈ ಹಣದಲ್ಲಿ ಅಜ್ಜಿನ ಆಸ್ಪತ್ರೆಗೆ ಸೇರಿಸಿ ಔಷಧ ಕೊಡಿಸಿ ಗುಣಪಡಿಸು. ಉಳಿದ ಹಣದಲ್ಲಿ ನಿನ್ನ ಗಂಡನಿಗೇನಾದ್ರೂ ವ್ಯಾಪಾರ ಮಾಡೋಕೆ ಹೇಳು. ಈ ಹಣ ನನಗೆ ದಾನವಾಗಿ ಕೊಡ್ತಾ ಇದ್ದೀರೇನಪ್ಪ? ಈ ಮನೆ ಸೊಸೆ ಅಂದ್ಕೊಂಡ್ರೆ ಅದು ದಾನ, ಇಲ್ಲ ನಾನ್ ಹೆತ್ತ ಮಗಳು ಅಂದ್ಕೊಂಡ್ರೆ ಅದು ಕಾಣಿಕೆ. ಹೆತ್ತ ಮಗಳ? ಹೌದು. ಯಾರಪ್ಪ ಹೆತ್ತ ಮಗಳು? ಹಾಗಂತ ನಿನ್ ಮನಸ್ಸಿನಲ್ಲಿದ್ದಿದ್ರೆ ನನ್ ಮದುವೆಗೆ ಬಂದು 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡ್ತಿದ್ದೆ. ಕೊನೆ ಪಕ್ಷ ನನಗ್ ಮಗು ಆದಾಗ ನಿನ್ ಮೊಮ್ಮಗಳನ್ನ ನೋಡಕ್ಕಾದ್ರೂ ಬರ್ತಿದ್ದೆ. ಆದ್ರೀಗ ಈ ಹಣ ನನಗ್ ಕೊಟ್ಟು ನನ್ ದರಿದ್ರನ ಕೊಂಡ್ಕೊಳಕ್ ಬಂದಿದೀಯನಪ್ಪ? ನನ್ನ ಮಾತ್ ನೀನ್ ಕೇಳಿದ್ರೆ ಇವತ್ತು ನೀನ್ ಕೇಳಿದಷ್ಟು ಹಣ ಕೊಡ್ತಿದ್ದೆ. ನೀನ್ ಕೊಡೋ ದುಡ್ಡಿನಿಂದ ಮೃಷ್ಟಾನ ತಿನ್ನೋ ಬದಲು ನನ್ನ ಗಂಡನ ಸಂಪಾದನೆಯಲ್ಲಿ 1 ಹೊತ್ತು ಗಂಜಿ ಕುಡಿದ್ರುನು ತೃಪ್ತಿ ಸಿಗುತ್ತಪ್ಪ. ಸಿಗುತ್ತೆ ಸಿಗುತ್ತೆ. ಇನ್ನು ಅವನ ಜೊತೆಲೆ ಇದ್ರೆ ಇಸ್ಪೀಟ್ ಆಡ್ದಲ್ಲಿ ನಿನ್ನನ್ನು ಅಡಮಾನ ಇಟ್ಟು ಸೋತ್ ಬಿಡ್ತಾನ ಅಷ್ಟೇ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ದೀನಿ ಅಂತ ನಿಗಾ ಇಟ್ಕೊಂಡು ಮಾತಾಡು. ಮೈ ತುಂಬಾ ಒಡವೆ ಹಾಕಿ ಕೈ ತುಂಬಾ ಹಣ ಕೊಟ್ಟು ಮಗಳ ಮದುವೆ ಮಾಡ್ಕೊಟ್ರು ನಿಮ್ಮಪ್ಪ ಏನ್ ಕೊಟ್ಟ ಹೋಗಿ ಕೇಳ್ಕೊಂಡ್ ಬಾ. ಇಲ್ದೆ ಹೋದ್ರೆ ನಿನ್ನ ಬೆಂಕಿ ಹಚ್ಚಿ ಸುಟ್ಟು ಬಿಡ್ತೀನಿ ಅನ್ನೋ ಜನರ ಮಧ್ಯೆ. ನನ್ ಗಂಡ ಒಂದು ಅಮೂಲ್ಯವಾದ ರತ್ನಪ್ಪ. ನೀನು ಕೋಟ್ಯಾಧೀಶ್ವರ ಅಂತ ಗೊತ್ತಿದ್ರು ಈ ಕ್ಷಣದವರೆಗೂ ಒಂದು ಬಿಡಿಗಾಸು ನಿನ್ನ ಹತ್ರ ತಗೊಂಡಿಲ್ಲಪ್ಪ. ಅವರು ಒಟ್ಟು ಸೀರಿಯಲ್ ನನ್ನ ಮನ ತುಂಬಿಸ್ಕೊಂಡಿದ್ದಾರೆ. ಅವ್ರು ಶ್ರೀಮಂತರಲ್ಲದೆ ಇರಬಹುದಪ್ಪ, ಆದ್ರೆ ನಿನ್ ತರ ಮನುಷ್ಯತ್ವ ಇಲ್ದಿರೋ ಧನಪಿಶಾಚಿಗಳಲ್ಲ. ಅಯೋಗ್ಯ ನನ್ನ ಗಂಡನ ಬಗ್ಗೆ ಇಷ್ಟೊಂದು ಹೀನಾಯವಾಗಿ ಮಾತಾಡ್ತಿದ್ರು ನಾನು ಸುಮ್ಮನೆ ಇದ್ದೆ. ಯಾಕೊತ್ತಾ? ನೀನ್ ನನಗ್ ಜನ್ಮ ಕೊಟ್ಟಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೆ. ಇದೇ ಮಾತನ್ನ ಬೇರೆ ಯಾರಾದ್ರೂ ಆಡಿದಿದ್ರೆ ಚಪ್ಪಲಿ ಕಿತ್ತೋಗವ್ರಿಗೆ ಹೊಡಿತಿದ್ದೆ. ತಗೋ ನಿನ್ ದುಡ್ಡನ್ನ, ಹೊರಟೋಗಿಲ್ಲಿಂದ. ಎಲ್ಲಿಗೆ ಹೋಗಿದ್ರಿ ರೀ? ಯಾಕೊಂಥರ ಇದ್ದೀರಾ? ಏನಿಲ್ಲಮ್ಮ. ಇಲ್ಲ, ನಿಮ್ ಮನಸ್ಸಿನಲ್ಲಿ ಏನೋ ಇದೆ. ಅದೇನ್ ಹೇಳ್ರಿ? ಕೆಲಸ ಹುಡ್ಕೊಂಡು ಎಲ್ಲ ಕಡೆ ಹೋಗಿದ್ದೆ. ನಾನು ಹೋಗಿದ ಕಡೆ ಎಲ್ಲ ನನ್ನ ಅವಮಾನ ಮಾಡಿ ಕಳಿಸಿದ್ರು. ಇಷ್ಟು ದಿವಸ ತಲೆ ಎತ್ಕೊಂಡು ತಿರುಗ್ತಿದ್ದ ನನ್ನ ಗಂಡ ಯಾರ ಮುಂದೆನೂ ತಲೆ ತಗ್ಗಿಸಬಾರ್ದು. ಅದಕ್ಕೆ ತಾಳಿನ ಮಾರು ಅಂತೀಯ? ಇದನ್ನು ಮಾರಿದ ಹಣದಿಂದ ಏನಾದ್ರೂ ಚಿಕ್ಕ ವ್ಯಾಪಾರ ಮಾಡಿ ನಿಮ್ ಕಾಲ್ ಮೇಲೆ ನೀವು ನಿಂತ್ಕೊಳ್ಳಿ.
ಹಾಗಂತ ನಾನ್ ನಿನ್ ಕುತ್ತಿಗೆ ಕಟ್ಟಿದ ತಾಳಿನ ಬಿಚ್ಚಿದ್ದು ತಪ್ಪಲ್ವಾ? ತಪ್ಪು ದೇವಿ, ತಪ್ಪು. ರೀ, ಊರಿನ ಜನಗಳ ಮುಂದೆ ನಾವಿಬ್ರು ಗಂಡ ಹೆಂಡತಿ ಆಗೋಕೆ ನೀವು ನನ್ನ ಕುತ್ತಿಗೆಗೆ ಬರೀ 3 ಗಂಟೆ ಹಾಕಿದ್ರಿ. ಆದ್ರೆ ನಿಮ್ಮ ಪ್ರೀತಿ ಅನ್ನೋ 3 ಕೋಟಿ ಗಂಟೆಗಳನ್ನ ನನ್ನ ಮನಸ್ಸಿನಲ್ಲಿ ಹಾಕಿದ್ದೀರಲ್ಲ, ಅದನ್ನ ಬಿಚ್ಚೋಕೆ ಯಾವ ಜನ್ಮಕ್ಕೂ ಯಾರಿಂದಲೂ ಸಾಧ್ಯ ಇಲ್ಲ ರೀ. ದೇವಿ, ನೋಡಿ, ನನ್ನ ತಂದೆ ಮುಂದೆ, ಈ ಊರ್ ಜನಗಳ ಮುಂದೆ ನಾವು ಚೆನ್ನಾಗಿ ಬಾಳಿ ಬದುಕಿ ತೋರಿಸ್ಬೇಕು. ಅದಕ್ಕೆ ಈ ತಾಳಿ ನಿಮಗೆ ಸಹಾಯವಾಗಬೇಕು. ಯಾಕೆ ಅಳ್ತಿದ್ದೀರಾ? ನಿಮ್ ಕಣ್ಣಲ್ಲಿ ನೀರ್ ಬರಬಾರ್ದು ಅಂದ್ರೆ ಇದು ಕಣ್ಣೀರಲ್ಲ ದೇವಿ, ನನ್ನ ಹೆಂಡತಿ ಪಾದದ ಮೇಲೆ ಬೀಳ್ತಿರೋ ಪುಷ್ಪಗಳು. ದೇವರಿಗೆ ಮಾತ್ರ ದೇವತೆ ಹೆಂಡತಿಯಾಗಿ ಸಿಗ್ತಾಳಂತೆ, ಆದ್ರೆ ಈ ಮನುಷ್ಯನಿಗೆ ಈ ದೇವತೆ ಸಿಕ್ಕಿರೋದು ಯಾವ ಜನ್ಮದಲ್ಲಿ ನಾನು ಮಾಡಿರೋ ಪುಣ್ಯನೋ ಗೊತ್ತಿಲ್ಲ. ಅಯ್ಯೋ, ಅಷ್ಟು ದೊಡ್ಡ ಮಾತು ಯಾಕೆ? ತಗೊಂಡೋಗಿ ಮಗುಗೆ ಹಾಲಿನ ಡಬ್ಬ, ಅಜ್ಜಿಗೆ ಔಷಧಿ ತನ್ನಿ. ಆಯ್ತು. ಏನ್ರಿ, ಮನೆಯಲ್ಲಿ ಅಕ್ಕಿ ಬೇಳೆ ಏನೂ ಇಲ್ಲ, ಮರಿದೆ ತಗೊಂಡ್ ಬನ್ನಿ.